2026ದ ಮೊದಲನೇ ದಿನ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಭಾಳ ಕೆಟ್ಟನೂ ಇಲ್ಲ ಇತ್ತ, ಭಾಳ ಚಲೋನೂ ಇಲ್ಲ ಇತ್ತ, ಫ್ಲಾಟ್ ಇತ್ತಂತ ನಾವು ಅನ್ಬೋದು ನೋಡ್ರಿ. ನೋಡ್ಬೋದ ನಿಫ್ಟಿ ಇವತ್ತು 16 ಪಾಯಿಂಟ್ ಏರೈತ್ರಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 29 ಪಾಯಿಂಟ್ ಏರೈತಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು 32 ಪಾಯಿಂಟ್ ಬಿದ್ದೈತಂತ ನಾವು ಅನ್ಬೋದ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಷ್ಟು ವೀಕ್ಷಕರೇ ಪಾಸಿಟಿವ್ ಇಲ್ಲ ಆಗಿದ್ದು, ಆದ್ರೂ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಸ್ವಲ್ಪ ಪಾಸಿಟಿವ್ ಇದ್ದು, ಬ್ಯಾಂಕಿಂಗ್ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಇದ್ದು ಅಂತ ನಾವು ಅನ್ಬೋದ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಪರಿಸ್ಥಿತಿನೂ ಅದೇ ತರ ಇತ್ತ, ಹೆಚ್ಚು ಏರಿಲ್ಲನು ಹೆಚ್ಚು ಬಿದ್ದಿಲ್ಲನು. ಮಿಡ್ ಕ್ಯಾಪ್ ನೋಡ್ಬೋದು, ಮಿಡ್ ಕ್ಯಾಪ್ 150 ಇಂಡೆಕ್ಸ್ 92 ಪಾಯಿಂಟ್ ಅಥವಾ 0.41% ಪಾಸಿಟಿವ್ ಇತ್ತ. ಮತ್ತು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ನೋಡ್ಬೋದು 0.1% ಅಥವಾ 16 ಪಾಯಿಂಟ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ನಾವು ಅನ್ಬೋದು. ಓವರ್ ಆಲ್ ಇವತ್ತು ಮಾರ್ಕೆಟ್ನಾಗ ಹೆಚ್ಚು ವಾಲ್ಯೂಮ್ ಇಲ್ಲ ಇತ್ತ, ಬಹಳ ವೀಕ್ಷಕರೇ ಜನರು ಹೆಚ್ಚು ಟ್ರೇಡಿಂಗ್ ಹೂಡಿಕೆ ಮಾಡಿಲ್ಲ ಅಂತ ನನಗನಿಸ್ತೈತಿ. ಯಾಕಂತಂದ್ರೆ ಹೊಸ ವರ್ಷದ ಮೊದಲನೇ ದಿನ ನಿನ್ನೆಲ್ಲ ಪಾರ್ಟಿ ಮಾಡಿ ಮುಕ್ಕೊಂಡಿರ್ತಾರ, ಸ್ವಲ್ಪ ಜನ ಅಡ್ಡಾಡಕ್ಕೆ ಹೋಗಿರ್ತಾರ. ಅದ ಕಾರಣ ಹಾಲಿಡೇಗಳನ್ನ ಹೋಗಿದ್ರಿಂದನೂ ಮಾರ್ಕೆಟ್ನಾಗ ಹೆಚ್ಚು ವಾಲ್ಯೂಮ್ ಇಲ್ಲ ಇತ್ತು. ಅದರದನ್ನ ಪರಿಣಾಮ ಈ ತರ ಕಾಣೈತಿ. ಮಾರ್ಕೆಟ್ ಮ್ಯಾಗ ಏರಿಲ್ಲನು ಬಿದ್ದಿಲ್ಲನು ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಾವಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ವೀಕ್ಷಕರು ಇವತ್ತು ಮೇನ್ ಎಲ್ಲಾ ಸ್ಟಾಕ್ಗಳು ಚಲೋ ಕಾಂಟ್ರಿಬ್ಯೂಟ್ ಮಾಡ್ಯಾವ್ರಿ. ಬಟ್ ಒಂದು ಸ್ಟಾಕ್ ITC ಸ್ಟಾಕ್ ಇವತ್ತು ಭಾಳ ಬಿದ್ದೈತಿ. ನೋಡ್ಬೋದು ಇವತ್ತು ನಿಫ್ಟಿದ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ 50 ಸ್ಟಾಕ್ಗಳನ್ಯಾಗ 38 ಸ್ಟಾಕ್ಗಳು ಏರಾತಿದ್ವು, 12 ಸ್ಟಾಕ್ ಬೀಳಾತಿದ್ವು ರೀ. ಏರೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಇತ್ತ ಬೀಳೋ ಸ್ಟಾಕ್ಗಳಕ್ಕಿಂತನೂ. ಅದ್ರಾಗ್ರೆ ಮೇನ್ L&T ನೋಡ್ಬೋದು ಇವತ್ತು 1.29% ಏರಿತ್ರಿ. ನಿಫ್ಟಿನಾಗೆ ಎಲ್ಲಕ್ಕಿಂತ ಹೆಚ್ಚು ಚಲೋ ಕಾಂಟ್ರಿಬ್ಯೂಟ್ ಮಾಡೈತಿ. ಅದೇ ತರ ಇನ್ಫೋಸಿಸ್ ಚಲೋ ಏರಿತ್ರಿ ಇವತ್ತು 0.87%. ಮಹೇಂದ್ರ ಅಂಡ್ ಮಹೇಂದ್ರನು 1%ಗಿಂತ ಹೆಚ್ಚು ಇರಿತ್ತ. ನಿಫ್ಟಿನಾಗ ಇವೆಲ್ಲ ಕಂಪ್ನಿಗಳು ಚಲೋ ಕಾಂಟ್ರಿಬ್ಯೂಟ್ ಮಾಡಿದ್ದು, ಆದ್ರೂ ನಿಫ್ಟಿನಾಗೇನು ಎಲ್ಲಕ್ಕಿಂತ ಹೆಚ್ಚು ಸ್ವಲ್ಪ ವೇಟೇಜ್ ಐತಿ ITC ಕಂಪ್ನಿ. ಆ ITC ಕಂಪ್ನಿ ಇವತ್ತು ನೋಡ್ಬೋದ 9.69% ಬಿದ್ದೈತಿ. ಅದ ಕಾರಣನು ನಿಫ್ಟಿನಾಗ 50 ಕಂಪ್ನಿಗಳ್ನಾಗ 38 ಕಂಪ್ನಿಗಳು ಇರೋದಿದ್ರೂ ನಿಫ್ಟಿ ಇವತ್ತು ಹೆಚ್ಚು ಸೇರಿಲ್ಲ ಅಂತ ನಾವು ಅನ್ಬೋದು. ಇದ ಒಂದು ಕಾರಣದಿಂದ ITC ಅದಕ್ಕೆ ಬಿದ್ದೈತಂತ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಮತ್ತು ನಾವು ಬ್ಯಾಂಕ್ ನಿಫ್ಟಿ ಪರಿಸ್ಥಿತಿ ನೋಡ್ರ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ 8 ಸ್ಟಾಕ್ಗಳು ಇರಾತಿದ್ದು ರೀ ಬ್ಯಾಂಕ್ ನಿಫ್ಟಿನಾಗ. ಉಳಿದಿದ್ದು 6 ಸ್ಟಾಕ್ಗಳು ನೆಗೆಟಿವ್ ಇದ್ದು ಅಂತ ನಾವು ಅನ್ಬೋದ. ಓವರ್ ಆಲ್ NS ಇದ್ದು ಸ್ಟಾಕ್ಗಳು ನೋಡ್ರ 3222 ಸ್ಟಾಕ್ಗಳ್ನಾಗ 1681 ಸ್ಟಾಕ್ಗಳು ಪಾಸಿಟಿವ್ ಇದ್ದು ರೀ. ಮತ್ತು 1448 ಸ್ಟಾಕ್ಗಳು ಬೀಳಾತಿದ್ದು, 93 ಸ್ಟಾಕ್ಗಳೇ ಇರಿಲ್ಲನು ಬಿದ್ದಿಲ್ಲನು. ಯಾವ ಲೆವೆಲ್ ಮ್ಯಾಗ ಓಪನ್ ಆಯ್ತು ಅದ ಲೆವೆಲ್ ಮ್ಯಾಗ ಕ್ಲೋಸ್ ಕೊಟ್ಟ ಅಂತ ನಾವು ಅನ್ಬೋದು. ಇಲ್ಲಿನೂ ವೀಕ್ಷಕರೇ ಇರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚೈತಿ, ಬಟ್ ಭಾಳನು ಹೆಚ್ಚೈತೆ ಅನ್ನಕ್ ಬರಂಗಿಲ್ಲ. ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನೇ ಇವತ್ತು ಹೆಚ್ಚು ಏರಿರಂಗಿಲ್ಲ, ಹೆಚ್ಚು ಬಿದ್ದಿರಂಗಿಲ್ಲ, ಫ್ಲಾಟೇನ ಇರೋ ಸಂಭಾವನೆಯನ್ನು ಭಾಳ ಹೆಚ್ಚಿರ್ತೈತಿ. ಮತ್ತೊಂದು ಏನಂತಂದ್ರೆ ವೀಕ್ಷಕರು ಇವತ್ತು ಇಂಡೆಕ್ಸ್ ವೈಸ್ ನೋಡ್ಬೋದು ನೀವು. ಆಟೋ ಇಂಡೆಕ್ಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಇತ್ರಿ. ITನಾಗನು ಸ್ವಲ್ಪ ಪಾಸಿಟಿವ್ ಇತ್ತ, ಬಟ್ ಭಾಳನು ಇತ್ತ ಅನ್ನಕ್ ಬರಂಗಿಲ್ಲ. 0.76% ಪಾಸಿಟಿವ್ ಇತ್ತು ITನು. ಮತ್ತು ಉಳಿದಿದ್ದು ಎಲ್ಲ ಸೆಕ್ಟರ್ನು ನೀವು ನೋಡ್ಬೋದು. ನೆಗೆಟಿವ್ ನೋಡ್ರ FMCG ನಿಫ್ಟಿ FMCG ನೋಡ್ಬೋದ 3.17% ಬಿದ್ದೈತಿ. FMCG ನೆಗೆಟಿವ್ ಇರಕ್ ಮೇನ್ ರೀಸನ್ ಏನಂತಂದ್ರೆ ITC ಇವತ್ತು 9%ಗಿಂತನೂ ಹೆಚ್ಚು ಬಿದ್ದಿದ್ದ ಕಾರಣ ಇವತ್ತು FMCG ಇಂಡೆಕ್ಸ್ 3%ಗಿಂತನೂ ಹೆಚ್ಚು ಬಿದ್ದೈತಿ ನೋಡ್ರಿ ವೀಕ್ಷಕರು. ಇವತ್ತು ITC ಸಂಬಂಧನ ಏನು ITC ಒಂದು ಕಂಪ್ನಿ ಐತಿ, ಆ ಒಂದು ಕಂಪ್ನಿದಿಂದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದ. ITC ಏನ್ರಿ ಇವತ್ತು ಬೀಳ್ತಿರ್ಕಲೈತ ಏರಿತ್ತಂತಂದ್ರೆ ಇವತ್ತು ಮಾರ್ಕೆಟ್ ಪಾಸಿಟಿವ್ನ ಐತ್ರಿ. ಬಟ್ ಒಂದು ಕಂಪ್ನಿ ಅದು ಲಾರ್ಜ್ ಕ್ಯಾಪ್ ಕಂಪ್ನಿ ಭಾಳ ವರ್ಷದಿಂದ ಭಾರತದಾಗ ಐತಿ. ನಿಫ್ಟಿನಾಗನು ಅದ್ರದ್ದು ವೇಟೇಜ್ ಹೆಚ್ಚೈತಿ. ಅಂತ ಕಂಪ್ನಿನ 9%ಗಿಂತನೂ ಹೆಚ್ಚು ಬಿತ್ತಂತಂದ್ರೆ ಈ ಥರ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಆಗ್ತೈತೆ ಅಂತ ನಮಗೆ ಈ ಮುಖಾಂತರನು ಗುರ್ತಾಗ್ತೈತಿ. ಬರೀ ಈಗ ನಾವು ಐಟಿಸಿ ಸ್ಟಾಕ್ ಎದಕ್ ಬಿತ್ತ ಅದ್ರಿನ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ. ನೋಡ್ರಿ, ಐಟಿಸಿ ಸ್ಟಾಕ್ ಇವತ್ತು 9.69% ಬೀಳೋ ಹಿಂದ್ ಮೇನ್ ರೀಸನ್ ಏನಂತಂದ್ರೆ ಗೌರ್ಮೆಂಟ್ ಸಿಗರೇಟ್ ಏನೈತಿ, ಸಿಗರೇಟ್ ಮ್ಯಾಗ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡೈತಿ, ಎಕ್ಸೈಸ್ ಡ್ಯೂಟಿಯನ್ನ ಏರ್ಸೈತಿ. ಏನ್ ಐಟಿಸಿ ಸಿಗರೇಟ್ ಇದಾವ ಅದ್ರಾಗ ಕನಿಷ್ಠವಾಗಿ 15% ಇದ ಪ್ರೈಸ್ ಇನ್ಕ್ರೀಸ್ ಆಗೋ ಸಂಬಂಧ ಐತಿ ಟ್ಯಾಕ್ಸ್ ಹೆಚ್ಚಾಗಿದ್ರಿಂದ ಅಂತ ಒಂದು ಅನುಮಾನ ಹಚ್ಚಿದಾರೆ ಎಕ್ಸ್ಪರ್ಟ್ಗಳು. ಅದ ಒಂದು ಕಾರಣದಿಂದ ಇವತ್ತು ಐಟಿಸಿ ಸ್ಟಾಕ್ ನೋಡ್ಬೋದ 9.69% ಬಿದ್ದೈತಂತ ನಾವು ಅನ್ಬೋದ. ಅದೇ ತರ ಗಾಡ್ ಫ್ರೀ ಫಿಲಿಪ್ಸ್ ಇಂಡಿಯಾನು 17% ವೀಕ್ಷಕರು ಬಿದ್ದೈತಿ. ಇದು ಒಂದು ಸಿಗರೇಟ್ ಕಂಪ್ನಿನ ಅಂತ ನಾವು ಅನ್ಬೋದ. ಓವರ್ ಆಲ್ ಸಿಗರೇಟ್ ಮ್ಯಾಗ ಗೌರ್ಮೆಂಟ್ ಟ್ಯಾಕ್ಸ್ ಹೆಚ್ಚು ಮಾಡೈತಿ, ಅದರದನ್ನ ನೆಗೆಟಿವ್ ಪರಿಣಾಮ ಐಟಿಸಿ ಮ್ಯಾಗ ಬಿತ್ತ. ಯಾಕಂತಂದ್ರೆ ಐಟಿಸಿ ಹೆಚ್ಚು ರೆವೆನ್ಯೂ ಸಿಗರೇಟ್ ದಿಂದನ ಬರ್ತೈತಿ, ಅದರದನ್ನ ಪರಿಣಾಮ ಸ್ಟಾಕ್ ಪ್ರೈಸ್ ಮ್ಯಾಗ ಕಾಣೈತೆ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ GST ಕಲೆಕ್ಷನ್ ಡಿಸೆಂಬರ್ 2025 GST ಕಲೆಕ್ಷನ್ ಇದು ಡೇಟಾ ಬಂದೈತಿ. ಡಿಸೆಂಬರ್ 2025 1.75 lakh crore ವೀಕ್ಷಕರೇ GST ಕಲೆಕ್ಷನ್ ಬಂದೈತಿ ಗೌರ್ಮೆಂಟ್ ಗ. ಇಯರ್ ಆನ್ ಇಯರ್ ನೋಡ್ರ
6.1% ಗ್ರೋತ್ GST ಕಲೆಕ್ಷನ್ಯಾಗನು ಕಾಣೈತಂತ ನಾವು ಅನ್ಬೋದ. ಅದಕ್ಕನ್ನ ಇದು ಒಂದು ಪಾಸಿಟಿವ್ ಅಂತ ಅನ್ಬೋದ. ಮತ್ತೊಂದು ಏನಂತಂದ್ರ ಡಿಸೆಂಬರ್ 2025 ಆಟೋ ಸೇಲ್ಸ್ ಬಂದೈತಿ. ಆಟೋ ಸೇಲ್ಸ್ ನೋಡ್ರನು ಎಲ್ಲಾ ಕಂಪ್ನಿಗಳದ್ ವೀಕ್ಷಕರೇ ಗಾಡಿಗಳ ಚಲೋ ಸೇಲ್ ಆಗ್ಯಾವ್ರಿ. ಆಟೋ ಸೇಲ್ ಅನ್ನ ನೋಡಿ ನಮಗೇನ್ ಗೊತ್ತಾಗ್ತೈತಿ ಅಂತಂದ್ರ ಏನ್ ಗೌರ್ಮೆಂಟ್ GST ಕಡಿಮೆ ಮಾಡೈತಿ, ಇದು ಕಡಿಮೆ ಮಾಡೈತಿ ಅದ್ ನಮಗೆಲ್ಲ ಈಗ ಡೇಟಾನ ಕಾಣತೈತಿ. ಕನ್ಸಂಪ್ಷನ್ ಮತ್ ಭಾರತ್ನ ಹೆಚ್ಚಾಗತೈತಿ ಅಂತ ನಮಗ ಗೊತ್ತಾಗ್ತೈತಿ. ಚಲೋ ಇನ್ಕ್ರೀಸ್ ಆಗೈತ್ರಿ ಆಟೋ ಸೇಲ್ಸ್ ನಾಗ. ಓವರ್ ಆಲ್ ವೀಕ್ಷಕರೇ ಇದೈತೆ 2026 ಮೊದಲನೇ ದಿನ ಸ್ಟಾಕ್ ಮಾರ್ಕೆಟ್ ಇದ. ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರ್ಬೋದ. ಮೇನ್ ಏನಂತಂದ್ರೆ ಈಗ ಮಾರ್ಕೆಟಿಗೆ ಏನು ಮೇನ್ ವೇಟ್ ಮಾಡತೈತೆ ಅಂತಂದ್ರೆ ಕಂಪ್ನಿಗಳದ್ದು ರಿಸಲ್ಟ್ಗಳು ಸ್ಟಾರ್ಟ್ ಆಗ್ತಾವ್ರಿ. ರಿಸಲ್ಟ್ಗಳ ಮ್ಯಾಗ ಕಣ್ಣಿರ್ತೈತಿ ಈಗ ಸ್ಟಾಕ್ ಮಾರ್ಕೆಟ್ ಇದ. ಮತ್ತು ನಾವೊಬ್ರು ಹೂಡಿಕೆದಾರರಾಗಿನೂ ಅವು ರಿಸಲ್ಟ್ಗಳ ಮ್ಯಾಗನ ಕಣ್ಣಿರ್ಬೇಕಾ. ಮತ್ತೊಂದು ಏನಂತಂದ್ರೆ ಫೆಬ್ರವರಿ 1 ಭಾರತದ ಬಜೆಟ್ ರಿಲೇಟೆಡ್ ಏನೇನು ನ್ಯೂಸ್ ಬರ್ತಾವ, ಗೌರ್ಮೆಂಟ್ ಏನೇನು ಮಾಡೋ ಸಂಭಾವನೆ ಐತೆ ಅಂತ ಅದ್ರ ಬಗ್ಗೆನೂ ನಮ್ದು ಕಣ್ಣ ಇರಬೇಕಾ. ಓವರ್ ಆಲ್ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ಈ ವಿಡಿಯೋ ಚಲೋ ಅನ್ಸಿದ್ದು ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಧನ್ಯವಾದಗಳು.